ದೇವನಹಳ್ಳಿ ಪಟ್ಟಣದ ಆಕಾಶ್ ಇನ್ಸ್ಟಿಟ್ಯೂಟ್ ವಿದ್ಯಾಸಂಸ್ಥೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಆಚರಿಸಲಾಗಿದ್ದು, ಮಕ್ಕಳು ದೇಶಭಕ್ತಿಯ ವಿವಿಧ ಆಕರ್ಷಕ ಸಾಂಸ್ಕೃತಿಕ ನೃತ್ಯಗಳನ್ನು ಪ್ರದರ್ಶಿಸಿ ಗಮನ ಸೆಳೆದಿದ್ದಾರೆ. ಸ್ವತಂತ್ರಕ್ಕಾಗಿ ನಮ್ಮ ಹಿರಿಯರು ಪಟ್ಟ ಶ್ರಮವನ್ನ ಮುಂದಿನ ಪೀಳಿಗೆಗೆ ತಿಳಿಸಲು ಈ ಕಾರ್ಯಕ್ರಮ ತುಂಬಾ ಸಹಕಾರಿಯಾಗಿದೆ ಎಂದ ಸಂಸ್ಥೆಯ ಉಪಾಧ್ಯಕ್ಷ ಅಮರ್, ನಮ್ಮ ಜೀವನದ ಪ್ರತಿ ಹಂತದಲ್ಲೂ ದೇಶಭಕ್ತಿಯನ್ನ ಅಳವಡಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನ ಪಸರಿಸಬೇಕು ಎಂದು ತಿಳಿಸಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಮುನಿರಾಜು, ಪುಷ್ಪ, ಡಾಕ್ಟರ್ ಬಿಜ್ರೇಶ್ ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು. ಒಳ್ಳೆ ಉತ್ಸಾಹ ಇತ್ತು. ಅವರಲ್ಲೂ ಕೂಡ ಒಂದು ಏನಂತೀರಿ, ಒಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಬರೀ ನಾವು ಆಚರಣೆ ಮಾಡೋದಿಲ್ಲ, ಮಕ್ಕಳಿಗೆ ನಮ್ಮ ಹಿರಿಯರು ಪಟ್ಟಂತ ಶ್ರಮ, ನಮ್ಮ ಆನ್ಸಿಸ್ಟರ್ಸ್ ಕೊಟ್ಟಂತ ಸ್ಯಾಕ್ರಿಫೈಸಸ್ ಇದೆಲ್ಲ ಅವ್ರಿಗೆ ತಿಳಿಬೇಕಂದ್ರೆ ಇಂತಹ ಕಾರ್ಯಕ್ರಮಗಳು ತುಂಬಾ ಮುಖ್ಯ. ಯಾಕಂದ್ರೆ ಮಕ್ಕಳಿಗೆ ಅವರು ಮಾಡಿರೋ ಹೋರಾಟ ಆಗ್ಬೋದು, ಅವರು ತಗೊಂಡಿರೋ ಒಂದು ಜರ್ನಿ ಆಗ್ಬೋದು, ಇದೆಲ್ಲ ಈ ತರ ಈವೆಂಟ್ಸ್ ಮುಖಾಂತರ ಅವ್ರಿಗೆ ತಿಳುವಳಿಕೆ ಆಗುತ್ತೆ. ಮತ್ತೆ ನಾವು ಪ್ರತಿ ವರ್ಷ ಇದೇ ತರ August 15ಗೆ ಮುಂದೆ ಬರ್ತೀವಿ, ನ್ಯಾಷನಲ್ ಅಂತ ಮಾಡ್ತೀವಿ, ಫ್ಲಾಗ್ ಹಾಯಿಸ್ಟ್ ಮಾಡ್ತೀವಿ, ಮತ್ತೆ ಮುಂದಿನ August 15 ಆಗೋ ತನಕೆಲ್ಲ ಮರ್ತ್ಬಿಡ್ತೀವಿ. ಅದು ಆಗ್ಬಾರ್ದು. ನಮ್ಮ ಮಕ್ಕಳಿಗೆಲ್ಲ ನಾವು ಇವತ್ತು ಅದೇ ಹೇಳಿದ್ವಿ, ನಮ್ಮ ಜೀವನದಲ್ಲೇ ಒಂದು ದೇಶಭಕ್ತಿ ಅನ್ನೋದು ಭಾಗವಾಗಬೇಕು. ಬರೀ ಒಂದೇ ದಿನಕ್ಕೆ ಮಾತ್ರ ನಿಂತೋಗ್ಬಾರ್ದು. ದೇಶಭಕ್ತಿ ಅನ್ನೋದು ನಮ್ಮ ಪ್ರತಿ ದಿನ ನಡವಳಿಕೆ ಏನಿದೆ, ನಾವು ಮಾತಾಡೋ ರೀತಿನಲ್ಲಿ, ನಾವು ನಡವಳಿಕೆ ನಡೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಇರಬೇಕು. ಅದೊಂದೆಲ್ಲ ಒಂದು ಎಜುಕೇಶನ್ ಪರ್ಪಸ್ ಆಗಿ ಒಂದು ನಾವು ಈವೆಂಟ್ ನ ಟ್ರೀಟ್ ಮಾಡಿದ್ದೀವಿ. ಅದರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗಿದೆ. ಪೇರೆಂಟ್ಸ್ ಕೂಡ ತುಂಬಾ ಖುಷಿ ಪಡ್ತಾರೆ. ನಮ್ಮ ಎಂಟೈರ್ ಸ್ಕೂಲ್ ಸಿಬ್ಬಂದಿ ಆಗ್ಬೋದು, ನಮ್ಮ ಪ್ರಿನ್ಸಿಪಲ್ ಆಗ್ಬೋದು, ಎಲ್ಲ ತುಂಬಾ ಕಷ್ಟಪಟ್ಟು ಈವೆಂಟ್ ನ